ಹುಳಿ ಹುಳಿ ಖಾರ ಖಾರ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು. ಈ ಉಳ್ಳಾಗಡ್ಡಿ ಖಾರ ಜೋಳದ ರೊಟ್ಟಿ ಮೇಲೆ ಹಚ್ಕೊಂಡು ಉಂಡುರ ಆಹಾ ಏನು ತೃಪ್ತಿ ಆಗ್ತದಂತೀರಿ. ಹಾಗಾದ್ರೆ ಬರ್ರಿ ಇವತ್ತು ಸಿಂಪಲ್ಲಾಗಿ ಮತ್ತು ಸ್ವಲ್ಪ ಡಿಫ್ರೆಂಟಾಗಿ ಈ ಉಳ್ಳಾಗಡ್ಡಿ ಖಾರ ಇಲ್ಲ ಚಟ್ನಿ ನಾ ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಈ ಖಾರ ಮಾಡ್ಲಿಕ್ಕೆ ನಾ ಏನು ಮಾಡೀನಿ, ಒಂದು ಅರ್ಧ ಬಟ್ಟಲು ಕಡ್ಲಿ ಬ್ಯಾಳಿಗೆ ಚಲೋ ತೊಳೆದೇನು ಮಾಡೀನಿ, ಸ್ವಲ್ಪ ನೀರು ಹಾಕಿ ಇವಕ್ಕೆ ಒಂದು 3-4 ತಾಸು ನೆನೆಲಕ್ಕ ಬಿಟ್ಟಿದ್ರಿ. ಕಮ್ಮಿ ಅಂದ್ರೂ 3 ತಾಸರ ನೆನಿಬೇಕಾಗ್ತದೆ. ಈಗ ನಮಗೇನು ಬೇಕಾಗ್ತದ್ರಿ ಅಂತಂದ್ರೆ ಒಂದು ಮಾವಿನಕಾಯಿ ಬೇಕಾಗ್ತದೆ. ಸದ್ಯ ಸೀಸನ್ ಅದಲ್ರಿ, ಆರಾಮಾಗಿ ಎಲ್ಲ ಕಡೆ ಸಿಗ್ತಾವ್ರಿ. ಈ ಮಾವಿನಕಾಯ್ದು ಸೊಪ್ಪಿ ಎಲ್ಲ ನಾನು ತೆಗೆದು ಬಿಡ್ತೀನಂತ್ರಿ. ಈ ಮಾವಿನಕಾಯ್ದು ಸೀಸನ್ ಇಲ್ದಾಗ ನಾವೇನು ಮಾಡ್ಬೋದ್ರಿ ಅಂತಂದ್ರೆ ಹುಣಸೆ ಹಣ್ಣು ಇರ್ತದಲ್ರಿ, ಅದು ನೆನೆಯಾಕಿಟ್ಟು ಅದ್ರಾಗೂ ನಾವು ಈ ಚಟ್ನಿ ಮಾಡ್ಕೋಬೋದ್ರಿ. ಆದ್ರೆ ಮಾವಿನಕಾಯಿ ಹಾಕಿದ್ದು ಟೇಸ್ಟೇ ಸ್ವಲ್ಪ ಡಿಫ್ರೆಂಟಾಗಿ ಬರ್ತದ್ರಿ, ಭಾಳ ಮಸ್ತ್ ರುಚಿ ಬರ್ತದೆ. ಈಗ ಸೊಪ್ಪಿ ಎಲ್ಲ ತೆಗ್ದಿನಲ್ರಿ, ಇದ್ರಾಗಿಂದು ನಾ ಏನು ಮಾಡ್ತೀನಿ ರೀ, ಒಂದು ಅರ್ಧ ಮಾವಿನಕಾಯಿ ಬಳಸ್ಕೊತೀನಿ ರೀ. ಜಾಸ್ತಿ ಹುಳಿ ಆಗಿಬಿಡ್ತದೆ ಪೂರ್ತಿ ಬಳಸ್ಕೊಂಡೇವ ಅಂತಂದ್ರೆ, ಹೀಗಾಗಿ ಅರ್ಧನೇ ಹಿಂಗೆ ಹೋಳು ಮಾಡಿ ತೆಗೆದು ಇಡ್ತೀನಂತ್ರಿ. ಈಗ ನಾ ಏನು ಮಾಡ್ತೀನಿ ರೀ ಅಂತಂದ್ರೆ ಒಂದು ಕಲಬತ್ತಿ ತೊಗೋತೀನಿ ರೀ, ಅದೇ ರೀ ಕುಟ್ಟಕಲ್ಲು ತೊಗೊಂಡಿನಿ ರೀ. ಇದು ಇಲ್ಲ ಅಂತಂದ್ರೆ ಮಿಕ್ಸಿ ಜಾರ್ನಾಗ ಮಾಡ್ಕೊರಿ ನಡೀತದೆ. ಈಗ ಇದ್ರಾಗ ಒಂದು ಚಮಚ ಜೀರಿಗೆ ಹಾಕಿನಿ ರೀ, ಮತ್ತು ರುಚಿಗೆ ಬೇಕಾದಟ್ಟು ಉಪ್ಪು ಸೇರಿಸೀನಿ ರೀ. ಇವೆರಡಕ್ಕೆ ಸ್ವಲ್ಪ ಪುಡಿ ಮಾಡ್ಕೊತೀನಂತ್ರಿ. ಎಲ್ಲ ಒಂದೇ ಸಲ ಹಾಕ್ತೇವಂತಂದ್ರೆ ಇದು ಚಲೋ ಪುಡಿ ಆಗಲ್ಲ, ಜೀರಿಗೆ ಚಂದ ಪುಡಿ ಆಗಲ್ರಿ. ಹೀಗಾಗಿ ಇವೆರಡಕ್ಕೆ ಮೊದಲ ಪುಡಿ ಮಾಡ್ಕೊತೀನಂತ. ಮಿಕ್ಸಿ ಜಾರ್ನಾಗ ಏನಾರ ಮಾಡ್ಕೊಂಡೇವಂತಂದ್ರೆ ಭಾಳ ಜಲ್ದಿ ರೆಡಿ ಆಗಿಬಿಡ್ತದ್ರಿ. ಆದರೆ ಈ ಕಲ್ಬತ್ಯಾಗ ಎಲ್ಲ ಕೊಟ್ಟ ಕಲ್ಲಿನಾಗ ಮಾಡಿದ ಮಾತು ಬೇರೆನೇ ಇರ್ತದ್ರಿ, ಮತ್ತು ರುಚಿ ಅಂತೂ ಕೇಳೇಬೇಡ್ರಿ, ಅಷ್ಟು ಭಾರಿ ಇರ್ತದ್ರಿ. ಒಂದು 5-6 ಬೆಳ್ಳುಳ್ಳಿ ಹೋಳುಗಳು ಸೇರಿಸಿನ್ರಿ, ಅವಕ್ಕೂ ಸ್ವಲ್ಪ ಹಿಂಗೆ ಕುಟ್ಬಿಡ್ತೀನಂತ್ರಿ. ಈಗ ಇದ್ರಾಗ ನಾವೇನು ಮೊದಲೇ ಹೋಳು ಇಟ್ಟಿದ್ದೇವಲ್ರಿ ಮಾವಿನಕಾಯಿ, ಆ ಹೋಳುಗಳು ತಂದು ಇದ್ರಾಗ ಹಾಕಿಬಿಡ್ತೀನಂತ. ಹುಳಿ ನೀವು ಅಡ್ಜಸ್ಟ್ ಮಾಡ್ಕೊರಿ, ನಿಮಗೆ ಜಾಸ್ತಿ ಬೇಕಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ. ಇದ್ರಾಗ ಒಂದು 4 ಹಸಿಮೆಣಸಿನ್ಕಾಯಿ ಹಿಂಗೆ ಮುರಿದು ಸೇರಿಸಿನ್ರಿ. ಹಸಿಮೆಣಸಿನ್ಕಾಯಿ ಜಾಗದಾಗ ನೀವು ಪುಡಿ ಖಾರನೂ ಹಾಕೋಬೋದು, ನಡೀತದೆ. ಇದಕ್ಕೆ ಹಾಗೆ ಈಗ ಕುಟ್ಕೋತಾ ಹೋಗ್ತೀನಂತ್ರಿ. ಚಂದ ನುಣ್ಣಗಾಗತನ ಕುಟ್ಕೋಬೇಕಾಗ್ತದೆ. ಪೂರ್ತಿ ಪೇಸ್ಟ್ ಆಗಲಿಲ್ಲ ಅಂದ್ರೂ ನಡೀತದೆ, ಮತ್ತು ಜಾಸ್ತಿ ಅವಳ ಚವಳನೂ ಆಗಬಾರ್ದ್ರಿ. ಹಾಗೆ ಕುಟ್ಕೋತಾ ಹೋಗ್ತೀನಂತ್ರಿ. ಹಾಗೆ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋತಾ ಏನು ಮಾಡ್ತೀನಿ ರೀ, ಕುಟ್ಕೋತಾ ಹೋಗ್ತೀನಂತ್ರಿ. ಈ ಬ್ಯಾಸ್ಗೆ ಬಂತಂದ್ರೆ ಸಾಕ್ರಿ, ನಮ್ಮ ಕಡೆ ಅಂತೂ ಎಲ್ಲರ ಮನ್ಯಾಗ ವಾರಕ್ಕೆ 1 ಸಲ ಇಲ್ಲ 2 ಸಲ ಈ ಖಾರ ಮಾಡ್ತೇವ್ರಿ. ಒಂದೊಂದು ಸಲ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತೇವೆ, ಒಂದೊಂದು ಸಲ ಪುಡಿ ಖಾರ ಹಾಕಿ ಮಾಡ್ತೇವೆ, ಒಂದೊಂದು ಸಲ ಬರೀ ಉಳ್ಳಾಗಡ್ಡಿದು ಮಾಡ್ತೇವೆ, ಒಂದೊಂದು ಸಲ ಈ ಥರ ಕಡ್ಲಿ ಬ್ಯಾಳಿ ಹಾಕಿನೂ ಮಾಡ್ತೇವ್ರಿ. ಈಗ ನಾವೇನು ನೆನೆಯಾಕಿಟ್ಟಿದ್ದೇವಲ್ಲ ಕಡ್ಲಿ ಬ್ಯಾಳಿ, ನೀರೆಲ್ಲ ತೆಗೆದು ಬರೀ ಕಡ್ಲಿ ಬ್ಯಾಳೆಗಳಿಗೆ ಏನು ಮಾಡ್ತೀನಿ ರೀ, ಇದ್ರಾಗ ಹಾಕ್ಬಿಡ್ತೀನಂತ. ಈ ಕಡ್ಲಿ ಬ್ಯಾಳಿಗೂ ಅಷ್ಟೇ ರೀ, ಜಾಸ್ತಿ ನುಣ್ಣಗೆ ನಾವು ಕುಟ್ಲಾಕ ಹೋಗಬಾರ್ದು. ಒಂದು ಬ್ಯಾಳಿದಾಗ 2 ಇಲ್ಲ 3 ಪೀಸ್ ಆದ್ರೆ ಸಾಕ್ರಿ, ಪೂರ್ತಿ ಪೇಸ್ಟ್ ಥರ ಮಾಡ್ಲಿಕ್ಕೆ ಹೋಗಬಾರ್ದ್ರಿ ನಾವು. ಹಾಗೆ ಆವಾಗ ಮಿಕ್ಸ್ ಮಾಡ್ಕೋತಾ ನಾವು ಇವಕ್ಕೆ ಕುಟ್ಕೋತಾ ಹೋಗ್ಬೇಕಾಗ್ತದ್ರಿ. ನಿಮ್ಗೆ ಅದು ತೋರಿಸ್ತೀನಂತ ಯಾವ ಥರ ಇರಬೇಕಂತ. ಒಂದೊಂದು ಅಪ್ಪುಟ್ ಬ್ಯಾಳಿ ಹಾಗೆ ಉಳ್ಕೋತಾವ್ರಿ, ನಡೀತದ ನೋಡ್ರಿ ಯಾವ ಥರ ಆಗ್ಯದಂತ. ಇನ್ನು ಸ್ವಲ್ಪ ಇದಕ್ಕೆ ಕುಟ್ಟಬೇಕಾಗ್ತದೆ ನಾವು. ಅದಕ್ಕೆ ಹೇಳಿದ್ರಿ, ಸ್ವಲ್ಪ ಕುಟ್ಟಕಲ್ಲಿನಾಗ ಮಾಡ್ಬೇಕಂದ್ರೆ ಪೇಷನ್ಸ್ ಬೇಕಾಗ್ತದೆ. ಆದರೆ ನಮಗೆ ಚಲೋ ರುಚಿ ಬೇಕಂತಂದ್ರೆ ನಾವು ಪೇಷನ್ಸ್ಲಿಂದ ಈ ಚಟ್ನಿ ಮಾಡಲೇಬೇಕ್ರಿ. ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ. ಒಂದು ಸಲ ಮಾಡಿಟ್ಟೇವಂದ್ರೆ 2 ದಿವಸದ ತನಕ ಆರಾಮಾಗಿ ಫ್ರಿಜ್ನಾಗಿಟ್ಟು ನಾವು ಉಣ್ಬೋದ್ರಿ. ಈಗ ಇದ್ರಾಗ ಸಣ್ಣ ಹೋಳಿದ್ದು ಒಂದು 3 ಉಳ್ಳಾಗಡ್ಡಿ ಸೇರಿಸ್ಲತ್ತೀನಿ ರೀ. ನೀವು ಉಳ್ಳಾಗಡ್ಡಿದ್ದು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಉಳ್ಳಾಗಡ್ಡಿ ಹಾಕಿದ್ಮೇಲೆ ಇದಕ್ಕೆ ಒಂದು ಸಲ ಏನು ಮಾಡ್ತೀನಿ ರೀ, ಚಂದ ಕಲಿಸ್ತೀನಂತ. ನೀವು ಬೇಕಾದ್ರೆ ಏನು ಮಾಡ್ಬೋದು ಅಂತಂದ್ರೆ ಮತ್ತು ಒಂದು 4 ಈಟಗಳು ಇದಕ್ಕೆ ಹಾಕ್ಬೋದು ರೀ, ಚಲೋ ರುಚಿ ಹುಟ್ತದೆ. ಇಲ್ಲಾಂದ್ರೆ ಸುಮ್ಮ ಮಿಕ್ಸ್ ಮಾಡ್ಕೊಂಡ್ರೂ ನಡೀತದೆ. ಈಗ ಇದ್ರದ್ದು ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಲಿಕ್ಕೆ ನಾ ಏನು ಮಾಡ್ತೀನಿ ರೀ ಅಂತಂದ್ರೆ, ಉಳ್ಳಾಗಡ್ಡಿ ತಪ್ಪಲು ಸೇರಿಸ್ಲತ್ತೀನಿ ರೀ. ಅದೇ ರೀ ಈರುಳ್ಳಿ ಸೊಪ್ಪು ತೊಳೆದು ಸಣ್ಣ ಹೋಳು ಸೇರಿಸೀನಿ ರೀ. ಹಾಗೆ ಸ್ವಲ್ಪ ಕೊತ್ತಂಬರಿನೂ ಹಾಕ್ಬಿಡ್ತೀನಂತ. ಇವು ಹಾಕಿದ್ಮೇಲೆ ಇದಕ್ಕೇನು ಕೊಟ್ಟೋದು ಬ್ಯಾಡ್ರಿ, ಇದಕ್ಕೆ ನಾವು ಚಲೋ ಮಿಕ್ಸ್ ಮಾಡ್ಕೋಬೇಕಾಗ್ತದೆ. ಮತ್ತು ಈಗ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಮಂತ ಒಂದು 2 ಚಮಚ ಎಣ್ಣೆ ಚಲೋ ಬಿಸಿ ಮಾಡೀನಿ ರೀ. ಅದ್ರಾಗ ಸಾಸಿ ಮತ್ತು ಜೀರಿಗೆ ಹಾಕೀನಿ ರೀ. ಸಾಸಿ ಸ್ವಲ್ಪ ಜಾಸ್ತಿ ಹಾಕೋರಿ, ಮಸ್ತ್ ಟೇಸ್ಟ್ ಬರ್ತದೆ. ಚಟಪಟ ಅಂತ ಇವು ಹಾರ್ದು ಅಂತಂದರೆ ಸ್ವಲ್ಪ ಇಲ್ಲಿ ಅರ್ಶಿಣ ಪುಡಿ ಸೇರಿಸ್ಬಿಡ್ತೀನಂತ್ರಿ. ಸ್ವಲ್ಪ ಬಣ್ಣ ಬರಲಿ ಅಂತ ಅರ್ಶಿಣ ಪುಡಿ ಸೇರಿಸೀನಿ ರೀ. ಇಲ್ಲಾಂದ್ರೆ ನೀವು ಬಿಡ್ಬೋದು, ಸ್ಕಿಪ್ ಮಾಡ್ಬೋದು ಅರ್ಶಿಣ ಪುಡಿ. ಈಗ
ಈ ಚಟ್ನಿದಾಗ ಬರಕ್ಕೆ ಬಿಡ್ತೀನಂತ್ರಿ. ಬರಕಾದ್ಮೇಲೆ ಸ್ವಲ್ಪ ಇದು ತೊಗೊಂಡೇನು ಮಾಡ್ತೀನಿ ರೀ, ಇದ್ರಾಗ ಹಾಕಿ ಆ ಎಣ್ಣೆ ಎಲ್ಲ ಚಲೋ ಇದು ಮಾಡಿ ಕ್ಲೀನ್ ಮಾಡಿ ಇದ್ರೊಳಗೆ ಹಾಕಿಬಿಡ್ತೀನಂತ. ಹಾಕಿ ಈಗ ಏನಿಲ್ಲರಿ, ಒಂದು ಫೈನಲ್ ಮಿಕ್ಸು ಕೊಟ್ಬಿಡಮಂತ್ರಿ ನಮ್ಮದು ಉಳ್ಳಾಗಡ್ಡಿ ಖಾರಕ್ಕೆ. ನಾ ಇಲ್ಲೇನು ಮಾಡೇನಿ ರೀ, ಸ್ವಲ್ಪ ಡಿಫ್ರೆಂಟಾಗಿ ಈ ಚಟ್ನಿ ಮಾಡಿ ತೋರಿಸೀನಿ. ಅದರ ನಮ್ಮದು ಉತ್ತರ ಕರ್ನಾಟಕದ ಟ್ರೆಡಿಷ್ನಲ್ ಮೆಥಡು ಬೇರೆ ಥರ ಅದ ರೀ. ಅದು ನಿಮ್ಗೆ ವಿಡಿಯೋ ಬೇಕಂತಂದ್ರೆ ನನ್ನ ಚಾನಲ್ನಾಗ ನೀವು ಚೆಕ್ ಮಾಡ್ಕೋಬೋದು ರೀ. ಭಾಳಷ್ಟು ರೆಸಿಪಿಗಳು ನಾನು ಶೇರ್ ಮಾಡ್ಕೊಂಡೀನಿ ರೀ. ನೋಡಿರಿ, ನಮ್ಮದು ಉಳ್ಳಾಗಡ್ಡಿ ಖಾರ ಇಲ್ಲಿ ರೆಡಿ ಆಗ್ಯದ್ರಿ. ಜೋಳದ ರೊಟ್ಟಿ ಸರಿ ಅಂತೂ ಮಸ್ತ್ ಕಾಂಬಿನೇಷನ್ ರೀ ಇದು. ಹಂಗೆ ಅಂದ್ಕೊಂಡು ಚಪಾತಿ ಸರಿ ಉಣ್ಣಂಗಿಲ್ಲ ಅಂತಲ್ರಿ, ಚಪಾತಿ ಸರಿನೂ ಚಲೋ ಹತ್ತತ್ತದ್ರಿ, ಹಾಗೆ ಅನ್ನದ ಸರಿನೂ ಉಣ್ಬೋದು. ಆದರೆ ರೊಟ್ಟಿ ಸರಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ. ಹಂಗಾದ್ರೆ ನೀವು ಮಾಡಿ ನೋಡ್ತೀರಲ್ರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.